ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅನುಶ್ರೀ. ನಾನು ಇವತ್ತಿನ ಪೀನಟ್ಸ್ ಡಾರ್ಕ್ ಚಾಕ್ಲೇಟ್ನ ಯಾವ ರೀತಿ ಮಾಡೋದು ಮನೆಯಲ್ಲೇ ಚಾಕ್ಲೇಟ್ನ ಅಂತ ಇವತ್ತು ತೋರಿಸ್ಕೊಡಕತ್ತೀನಿ. ಸೊ ತುಂಬ ಆರೋಗ್ಯಕರವಾದಂಥ ಚಾಕ್ಲೇಟ್ನ ಮನೆಯಲ್ಲೇ ಟ್ರೈ ಮಾಡೋಣ ಅಂತ. ಈಗ ಯಾರೆಲ್ಲ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ. ಮೊದಲೇದಾಗಿ ನಾನಿಲ್ಲಿ ಒಂದು ಕಪ್ನಷ್ಟು ನಾನು ಶೇಂಗಾನ ತೊಗೊಂಡಿದ್ದೀನಿ. ಸೊ ಇದನ್ನು ಶೇಂಗಾನ ನಾವು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ಅಂತ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಪೂರ್ತಿ ಕಲರ್ ಚೇಂಜ್ ಆಗೋವರೆಗೂ, ಅಂದರೆ ಮೇಲ್ಗಡೆದ ಅದ ಸಿಪ್ಪಿ ಎಲ್ಲ ಉಚ್ಚಬೇಕು ನೋಡ್ರಿ. ಸೊ ಅಲ್ಲಿವರೆಗೂ ನಾವು ಇದನ್ನು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ಅಂತ. ಒಟ್ಟ ಇವಾಗ ಗ್ಯಾಸನ್ನು ಜೋರು ಇಟ್ಕೊಳ್ಳೋಕೆ ಹೋಗಬೇಡ್ರಿ, ಪೂರ್ತಿ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಒಂದು ಸ್ವಲ್ಪ ಹೊತ್ತು ಹಿಡಿಯುತ್ತೆ. ಸೊ ಅಲ್ಲಿವರೆಗೂ ನೀವು ಇದನ್ನು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡ್ರಿ ಅಂದರೆ ನೋಡಕತ್ತಿಲ್ಲ ಈ ರೀತಿ ಬರುತ್ತೆ. ರೋಸ್ಟ್ ಆಗಿದ್ದೆ ಶೇಂಗಾ ಕಾಳು ಒಂದು ಸ್ವಲ್ಪನೂ ಹೊತ್ತಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಈ ರೀತಿ ನಾನು ತರಿತರಿಯಾಗಿ ಸ್ವಲ್ಪ ರುಬ್ಬಿಟ್ಕೊಂಡೀನಿ. ಇವಾಗ ನಾನು ಸ್ವೀಟಿಗೆ ನಾನು ಒಂದು ಕಪ್ನಷ್ಟು ನಾನು ಖಜೂರನ ಹಾಕ್ಕೊಳ್ಳಾಕತ್ತೀನಿ. ಸೊ ಖಜೂರ ಹಾಕ್ಕೊಂಡು ಆದಮೇಲೆ ಒಂದು 2ರಿಂದ 3 ಚಮಚದಷ್ಟು ಹನಿನ ಹಾಕ್ಕೊಳ್ಳಾಕತ್ತೀನಿ. ಇದಿಷ್ಟು ಹಾಕ್ಕೊಂಡು ಆದಮೇಲೆ ನಾವು ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಬೇಕಾಗತ್ತೆ. ಸೊ ಮನೇಲಿ ಈ ರೀತಿ ಚಾಕ್ಲೇಟ್ನ ಮಾಡೋಣ ಅಂತ. ಭಾಳ ಅಂದರೆ ಭಾಳ ಮಸ್ತ್ ರೆಸಿಪಿ ಐತಿ. ನಾನು ಇವತ್ತು ಫಸ್ಟ್ ಟೈಮ್ ಟ್ರೈ ಮಾಡಿದೆ, ಹಾಗೆ ಮಾಡ್ತಾ ನಾನು ಕಲ್ತ್ಕೊಂಡೆ ಕೂಡ. ಅಂದರೆ ನಾನು ಇದನ್ನು ಮುಂಚೆ ಮಾಡಿದ್ದೆ, ಅದು ಟೇಸ್ಟ್ ಮಾತ್ರ ನನಗಂತೂ ತುಂಬ ಚೆನ್ನಾಗಿ ಅನಿಸಿತ್ತು. ಸೊ ಹಾಗಾಗಿ ನಾನು ಕೂಡ ಮನ್ಯಾಗ ಟ್ರೈ ಮಾಡಿದೆ ಚಾಕ್ಲೇಟ್ನ ಮಕ್ಕಳಿಗೋಸ್ಕರ. ಇವಾಗ ನಾನು ಇದಕ್ಕೆ ಒಂದು 2 ಚಮಚದಷ್ಟು ನಾನು ತುಪ್ಪನ ಹಾಕ್ಕೊಳ್ಳಾಕತ್ತೀನಿ. ಸೊ ತುಪ್ಪ ಹಾಕ್ಕೊಂಡು ಆದಮೇಲೆ ನಾವು ಈಗ ಮಿಕ್ಸರಿಗೆ ಹಾಕ್ಕೊಂಡ್ವಿ ಅಂತಂದ್ರೆ ಈಗ ನೋಡಿರಿ, ಈಗ ರೆಡಿ ಆಗೈತಿದ್ದು. ನೋಡಕತ್ತಿರಲ್ಲ, ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದೈತಿ. ಹಾಗೆ ಗಟ್ಟಿಯಾಗಿನೂ ಸ್ವಲ್ಪ ಐತಿ. ಇವಾಗ ಸ್ವಲ್ಪ ಸಾಫ್ಟ್ ಅದ, ಬಿಸಿ ಇದೆಯಲ್ಲ. ಸೊ ಹಾಗಾಗಿ ಅಂದರೆ ಶೇಂಗಾದಲ್ಲೇ ಎಣ್ಣೆ ಅಂಶ ಇರೋದು ನೋಡ್ರಿ. ಸೊ ಹುರಿದಾಗ ಮತ್ತು ಅದನ್ನ ಬಿಸಿಯಲ್ಲಿ ಮಿಕ್ಸಿಗೆ ಹಾಕಿದಾಗ ಸೊ ಎಣ್ಣೆ ಅಂಶ ಇನ್ನೂ ಸ್ವಲ್ಪ ಅದರಲ್ಲಿ ಇರ್ತಕ್ಕಂಥದ್ದು ಜಾಸ್ತಿ ಆಗೈತಿ. ಇವಾಗ ಅದು ರೆಡಿ ಆಗೈತಿ, ಸೈಡ್ಗೆ ಇಡೋಣಂತ. ಇವಾಗ ನಾನು ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಅದರಲ್ಲಿ ಮೇಲ್ಗಡೆ ಒಂದು ಬೌಲ್ ಇಟ್ಕೊಂಡು ಇವಾಗ ಒಂದು 2ರಿಂದ 3 ಚಮಚದಷ್ಟು ನಾನು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ಳಾಕತ್ತೀನಿ, ಕೊಕೊನಟ್ ಆಯಿಲ್. ಒಂದು ಅರ್ಧ ಕಪ್ನಷ್ಟು ನಾನು ಕೋಕೋ ಪೌಡ್ರನ್ನ ಹಾಕ್ಕೊಳ್ಳಾಕತ್ತೀನಿ. ಇದಿಷ್ಟು ಹಾಕ್ಕೊಂಡ್ಬಿಟ್ಟು ನಾವು ಸ್ವಲ್ಪ ಇದನ್ನು ಆ ನೀರು ಹಾಗೆ ಸ್ವಲ್ಪ ಕುದೀತಾ ಇರಲಿ, ಲೋ ಫ್ಲೇಮ್ ಒಳಗೆ ಇಟ್ಕೊಂಡ್ರಿ. ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ನಾವು ಕೈ ಬಿಡದಂಗೆ ಪೂರ್ತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡೋಣ ಅಂತ. ಇವಾಗ ಸ್ವೀಟಿಗೆ ನಾನು ಒಂದು 2 ಚಮಚದಷ್ಟು ನಾನು ಹನಿನ ಹಾಕ್ಕೊಳ್ಳಾಕತ್ತೀನಿ. ಸೊ ನಿಮ್ಗೆ ಹನಿ ಇಷ್ಟ ಇಲ್ಲ ಅಂತಂದರೆ ಸ್ವಲ್ಪ ಬೆಲ್ಲನ ಹಾಕ್ಕೋಬೋದು, ಅಥವಾ ಇಲ್ಲ ಅಂತಂದರೆ ಹನಿ ಹಾಕ್ಕೋಬೋದು. ಇವಾಗ ನೋಡಕತ್ತಿರಲ್ಲ, ಇದನ್ನು ಪೂರ್ತಿ ನಾನು ಕೈ ಬಿಡಲ್ದಂಗೆ ಈ ರೀತಿ ನಾವು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ. ಸೊ ಆವಾಗಲೇ ನಾನು ಶೇಂಗಾಕ್ಕೆ ಅದನ್ನು ರುಬ್ಬುವಾಗ ನಾನು ಹನಿ ಏನು ಹಾಕಿ ತೋರಿಸಿದ್ದೆ ನೋಡಿರಿ. ಹನಿ ಬದಲಿ ನೀವು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಮಾಡಿಕೊಡ್ರಿ, ಅದು ತುಂಬ ಚೆನ್ನಾಗಿ ಅನಿಸುತ್ತೆ ಅದು ಕೂಡ. ಸೊ ನಾನು ಸ್ವಲ್ಪ ಸ್ವೀಟ್ ಸ್ವಲ್ಪ ಲೈಟಾಗಿ ಬರಲಿ ಚಾಕ್ಲೇಟ್ ಅನ್ನೋ ಕಾರಣಕ್ಕಾಗಿ ನಾನು ಸ್ವಲ್ಪ ಲೈಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಕೈ ಬಿಡಲ್ದಂಗೆ ಸ್ವಲ್ಪ ಇದೆಲ್ಲನೂ ರೆಡಿ ಆಗೈತಿ. ಚಾಕ್ಲೇಟ್ ಪಕ್ಕಕ್ಕೆ ಇಡೋಣ ಅಂತ ಈ ಕಡೆ ನಾವೇನು ರುಬ್ಬಿಟ್ಕೊಂಡಿದ್ದೀನಿ ನೋಡಿರಿ, ಅದನ್ನು ಅಷ್ಟನ್ನು ಜಾರ್ ಒಳಗಿಂದ ತಕ್ಕೊಂಡು ಈ ರೀತಿ ನಾನು ಉಂಡೆನ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೋಡಕತ್ತಿರಲ್ಲ, ತುಂಬ ಅಂದರೆ ತುಂಬ ಗಟ್ಟಿಯಾಗಿ ಬಂದೈತಿ. ಇವಾಗ ಚಾಕ್ಲೇಟ್ನ ನಾವೇನು ಅಗಿತಿರ್ತೀವಿ ನೋಡಿರಿ, ಸೊ ಅದು ಎಲ್ಲ ಅಂಟ್ಕೊಳ್ಳುತ್ತೆ ನೋಡಿರಿ. ಸೊ ಹಲ್ಲಲ್ಲಿ ಅಂದರೆ ತುಂಬ ಗಮ್ ಥರ ಬರುತ್ತೆ ನೋಡಿರಿ. ಸೊ ಚಾಕ್ಲೇಟ್ ಸೇಮ್ ಅದೇ ರೀತಿ ಬಂದುತ್ತೆ. ಅದನ್ನು ಯಾವ ಥರ ಟೇಸ್ಟ್ ಬಂದಿತ್ತು ಚಾಕ್ಲೇಟ್ ಅಂತಂದರೆ ಸೇಮ್ 5 ಸ್ಟಾರ್ ಚಾಕ್ಲೇಟ್ ಇರುತ್ತೆ ನೋಡಿ. ಸೊ ಅದೇ ಥರ ಟೇಸ್ಟು ಸೇಮ್, ಏನು ಡಿಫ್ರೆನ್ಸ್ ಇಲ್ಲ. ಸೊ ಅದಕ್ಕಿಂತ ಇನ್ನೂ ತುಂಬ ಚೆನ್ನಾಗೇ ಬಂದೈತಿ. ನನಗಂತೂ ಭಾರಿ ಇಷ್ಟ ಆಯಿತು ಈ ಚಾಕ್ಲೇಟ್. ಹಾಗೆ ನನ್ನ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಯಿತು. ಈಗ ಏನು ಅದು ಚಾಕ್ಲೇಟ್ ಸಿರಪ್ ಏನು ಮಾಡ್ಕೊಂಡಿದ್ದೀನಿ ನೋಡಿರಿ, ಡಾರ್ಕ್ ಚಾಕ್ಲೇಟ್ದು, ಅದನ್ನು ಮೇಲ್ಗಡೆ ಪೂರ್ತಿ ನಾನು ಅಪ್ಲೈ ಮಾಡಾಕತ್ತೀನಿ. ಇವಾಗ ಇದು ಅಪ್ಲೈ ಆದಮೇಲೆ ಹಾಗೆ ನಾನು ಒಂದು ಕೇಕ್ ಪ್ಯಾನ್ ಏನಿರುತ್ತಲ್ಲ, ಸೊ ಅದಕ್ಕೆ ಸ್ವಲ್ಪ ನಾನು ಈ ಚಾಕ್ಲೇಟ್ ಸಿರಮ್ನ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ನಾನು ನಟ್ಸ್ನ, ಪಂಪ್ಕಿನ್ ಸೀಡ್ಸು ಹಾಗೆ ಬಾದಾಮಿನ ಕಟ್ ಮಾಡಿ ಹಾಕ್ಕೊಳ್ಳಾಕತ್ತೀನಿ. ಸೊ ಹಂಗೆ ಹಾಕ್ಕೊಂಡು ಆದಮೇಲೆ ಮತ್ತೆ ಮೇಲ್ಗಡೆ ನಾವು ಸ್ವಲ್ಪ ಚಾಕ್ಲೇಟ್ ಸಿರಪ್ನ ಸ್ವಲ್ಪ ನೀಟಾಗಿ ಹಾಕ್ಕೊಳ್ಳೋಣ ಅಂತ. ಇದಿಷ್ಟು ಹಾಕ್ಕೊಂಡು ಆದಮೇಲೆ ನಾನು ಇದಕ್ಕೆ ಸ್ವಲ್ಪ ಬಾದಾಮಿನ ಕಟ್ ಮಾಡಿ ಇಟ್ಕೊಂಡಿದ್ದು ಬಾದಾಮಿನ ಹಾಕ್ಕೊಳ್ಳಾಕತ್ತೀನಿ. ಸೊ ನೋಡಿದ್ರೆಲ್ಲ ಡಾರ್ಕ್ ಚಾಕ್ಲೇಟ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದೈತಿ. ಪೀನಟ್ಸ್ ಡಾರ್ಕ್ ಚಾಕ್ಲೇಟ್ ನಾನು ಇಟ್ಟಂಥ ಹೆಸರು, ನಾನೇ ಓನ್ ರೆಸಿಪಿ ಮಾಡಿದ್ದೀನಿ ಇವತ್ತಿನ ದಿನ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದೈತಿ. ಹಾಗೆ ಕೂಡ ನನ್ನ ಮಕ್ಕಳಿಗಂತೂ ತುಂಬ ಇಷ್ಟ ಆಯಿತು. ಇದನ್ನು ನಾವು ಒಂದು 2 ಅವರು ನಾವು ಫ್ರಿಜ್ಜಲ್ಲಿ ಇಡೋಣ ಅಂತ. ಸೊ ಗಟ್ಟಿಯಾಗಿ ಬರುತ್ತೆ. ಸೊ ಹಾಗಾಗಿ ನೀವು ಫ್ರಿಜ್ ಇಲ್ಲ ಅಂತಂದರೆ ಹಾಗೆ ಕಡೆಗೆ ಇಡ್ಬೋದು. ಸೊ ಅದು ಕೂಡ ಇನ್ನೂ ಗಟ್ಟಿಯಾಗುತ್ತೆ. ನೋಡಕತ್ತಿರಲ್ಲ, ಇವಾಗ ಇದು ಫ್ರಿಜ್ಜಿಂದ ನಾನು ಆಚೆ ತೆಗೆದಿದ್ದೀನಿ ನೋಡರಿ, ಎಷ್ಟು ತುಂಬ ಚೆನ್ನಾಗಿ ಬಂದೈತಿ. ಇವಾಗ ನಾವು ಇದನ್ನು ಕಟ್ ಮಾಡ್ಕೊಳ್ಳೋಣ ಅಂತ. ಸೊ ನಾನು ಆವಾಗಲೇ ಹೇಳ್ದಂಗೆ ಸ್ವಲ್ಪ ಗಟ್ಟಿಯಾಗಿ ಬಂದೈತಿ. ಹಾಗೆ ಬಾಯಲ್ಲಿಟ್ಟರು ಕೂಡ ತುಂಬ, ಬಾಯಲ್ಲಿಟ್ಟರೆ ಕರಗೋಗ್ಬಿಡುತ್ತೆ. ಸೊ ಆ ರೀತಿ ಚಾಕ್ಲೇಟ್ ಬಂದೈತಿ. ಇವಾಗ ನೋಡಿರಿ ಪೂರ್ತಿ ಚೆನ್ನಾಗಿ
ಕಟ್ ಮಾಡ್ಕೊಳ್ಳೋಣ ಅಂತ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿರಿ ಚಾಕ್ಲೇಟ್ ಬಾರ್ ರೆಡಿ ಆಗೈತಿ. ಮತ್ತು ಯಾಕೆ ನೋಡತ್ತಿರಲ್ಲ 5 ಸ್ಟಾರ್ ಚಾಕ್ಲೇಟ್ಗಿಂತ ಇನ್ನೂ ತುಂಬ ಚೆನ್ನಾಗಿ ಬರ್ತೈತಿ. ಸೊ ಅದು ಚೆನ್ನಾಗಿರುತ್ತೆ, ಇದು ಕೂಡ ಇನ್ನೂ ತುಂಬ ಚೆನ್ನಾಗಿದೆ ಅಂತ ಹೇಳಕತ್ತೀನಿ. ಸೊ ಮನೆಯಲ್ಲೇ ಆರೋಗ್ಯಕರವಾದಂಥ ಚಾಕ್ಲೇಟ್ನ ಮಾಡ್ಕೋಬೋದು. ಮನೆಯಾಗಿನ ಮಕ್ಕಳಿಗೂ ಮಾಡಿಕೊಡ್ರಿ. ಈ ರೀತಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ, ಕ್ಯೂಬ್ಸ್ ಥರ ಕಟ್ ಮಾಡ್ಕೊಳಕತ್ತೀನಿ ನೋಡಿರಿ. ನೋಡಕತ್ತಿರಲ್ಲ ಈ ರೀತಿ ಚಾಕ್ಲೇಟ್ನ ನಿಮ್ಗೆ ಹಿಂಗೆ ಕಟ್ ಮಾಡ್ಕೊಂಡ್ರೆ ಅಂತಂದ್ರೆ ನಿಮ್ಗೆ ಯಾವ ಶೇಪ್ ಬೇಕು ನೋಡು ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ಹಾಗೆ ನೋಡೋಕ್ಕೂ ತುಂಬ ಚೆನ್ನಾಗಿದೆ. ಹಾಗೆ ಟೇಸ್ಟ್ ಮಾತ್ರ ಅಂದರೆ ಬಾಯಲ್ಲಿಟ್ಟರೆ ಕರಿಗೆ ಹೋಗುತ್ತೆ ಚಾಕ್ಲೇಟ್ ಅಂದರೆ ಎಲ್ರಿಗೂ ಇಷ್ಟ ಆಗೇ ಆಗುತ್ತೆ. ಆಲ್ಮೋಸ್ಟ್ ಯಾರಿಗೆ ಇಷ್ಟ ಇಲ್ಲ ಚಾಕ್ಲೇಟು, ಅದರಲ್ಲಿ ಡಾರ್ಕ್ ಚಾಕ್ಲೇಟ್ ಅಂದರೆ ಎಲ್ರಿಗೂ ಇಷ್ಟ. ಸೊ ನೋಡಿದ್ರಲ್ಲ ಈ ರೀತಿ ನಾನು ಡಾರ್ಕ್ ಚಾಕ್ಲೇಟ್ನ ಯಾವ ರೀತಿ ಮಾಡೋದು, ಪೀನಟ್ಸ್ ಡಾರ್ಕ್ ಚಾಕ್ಲೇಟ್ನ ಅಂತ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಮತ್ತೆ ಯಾಕೆ ತಡ ಮಾಡ್ತೀರಿ, ನೀವು ಈ ಚಾಕ್ಲೇಟ್ನ ಒಂದ್ಸರಿ ಮನ್ಯಾಗ ಟ್ರೈ ಮಾಡಿರಿ. ಮನ್ಯಾಗಿನ ಮಕ್ಕಳು ಮಂದಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಸೊ ಮಕ್ಕಳಿಗಂದ್ರೂ ಈ ರೆಸಿಪಿ ತುಂಬ ಇಷ್ಟ ಆಗುತ್ತೆ ನೋಡಿರಿ. ಹಾಗೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋದು ಮರೆಯೋಕೆ ಹೋಗ್ಬೇಡ್ರಿ. ನಾ ಮತ್ತೆ ಮುಂದಿನ ವೀಡಿಯೋದೊಳಗೆ ಸಿಗ್ತೀನಂತ. ನಮಸ್ಕಾರ. ಅಲ್ಲಿವರೆಗೂ ನೀವು ಇದನ್ನು ಒಂದ್ಸಲ ಟ್ರೈ ಮಾಡಿರಿ.